ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಾಕ್ಟರ್ ಪಥ್ಯ ಬರ್ಬೇಕು ಅಂತ ಹೇಳಿದಾರೆ ಆಸ್ಪತ್ರೆಗೆ. ಇನ್ನೇನ್ ಧ್ರುವ ಅವರು ಬಂದ್ಬಿಡ್ತಾರೆ, ನಾನ್ ಬೇಗ ಹೊರಡ್ತೀನಿ. ಓ ಹೌದಾ, ಸರಿ ಸರಿ, ಅವ್ರು ಕಾಯ್ತಿರ್ತಾರೆ, ನೀನ್ ಹೊರಡು. ಹೋಗ್ ಬಾಯ್. ಬಾಯ್. ಹುಷಾರು. ಹಾ ತಿನ್ನಿ. ರಾಧಕ್ಕ ಮೊಸರಿದ್ರೆ ಕೊಡಿ. ಅದ್ಗೆ ನೀವ್ ತಗೊಂಡಿರೋ ತೀರ್ಮಾನ ಕರೆಕ್ಟ್ ಆಗಿದೆ. ಧ್ರುವ ನಿಂತ್ಕೊಳ್ಳೋ. ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟ ಬೇಗ? ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ. ಕೆಲ್ಸಕ್ಕೆ ಹೋಗೋಕೆ ಇನ್ನೂ ಟೈಮ್ ಇದೆ. ಇನ್ನೂ ನೀನ್ ತಿಂಡಿ ತಿಂದಿಲ್ಲ. ಬಾ ಮೊದ್ಲು ತಿಂಡಿ ತಿನ್ನು. ಒಂದು ಮುಖ್ಯವಾದ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಗಾರ್ಮೆಂಟ್ಸ್ಗೆ ಹೋಗ್ಬೇಕು. ಧ್ರುವ, ನಾನ್ ಕೇಳ್ತಾ ಇದ್ದೀನಿ ತಾನೆ, ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಬಾಯಿ ಮುಚ್ಕೊಂಡು ಹೇಳೀಗ. ಹಾ, ಮೈನನ್ನ ಚೆಕಪ್ಗೋಸ್ಕರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಳಿ ಅಂದ್ರೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅವಳನ್ನ ನೀವ್ ಎಷ್ಟೇ ಇಷ್ಟಪಟ್ಟಿರಿ, ಅವಳು ಯಾರಿಂದನಾದ್ರೂ ಅನ್ಯಾಯಕ್ಕೆ ಒಳಗಾಗಿರ್ಲಿ, ಹೀಗ್ ಮಾತೆತ್ತಿದ ತಕ್ಷಣ ನಾನು ಅವಳು ಸೇವೆ ಮಾಡ್ತೀನಿ ಅನ್ನೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಅಪ್ಪ ಯಾರು ಅಂತಾನೆ ಗೊತ್ತಿಲ್ದಿರೋ ಮಗುನ ಹೊತ್ಕೊಂಡು ತಿರುಗಾಡ್ತಾ ಇದ್ದಾಳೆ. ನೀವೀಗ ಅವಳ ವಿಷಯದಲ್ಲಿ ಎಲ್ಲಾದ್ರಲ್ಲೂ ಮೂಗ್ ತೋರಿಸ್ತಾ ಇದ್ರೆ ನಾಳೆ ಈ ಪ್ರಪಂಚ ನೀವೇ ಆ ಮಗು ತಂದೆ ಅಂತ ನಿಮ್ಮೇಲೆ ತಪ್ಪು ಹೊರಿಸುತ್ತೆ ಅಷ್ಟೇ. ಆ ಕೆಟ್ಟ ಕಳಂಕ ನಿಮಗ್ ಬರೋದ್ ಬೇಡ. ಅದಕ್ಕೆ ಆ ಹುಡುಗಿನ ಮರ್ತು ಮುಂದೆ ಆಗ್ಬೇಕಾಗಿರೋ ಕೆಲ್ಸನ ನೋಡ್ಕೊಳ್ಳಿ. ಅಷ್ಟೇ, ಈ ಜನ್ಮದಲ್ಲಿ ಮೈನನ್ನ ಮರೆಯೋದಕ್ಕೆ ನನಗೆ ಸಾಧ್ಯ ಇಲ್ಲ. ನೀವೇನಾದ್ರೂ ಮಾತಾಡಿ, ಪದೇ ಪದೇ ಹೇಳಿದ್ದೀನಿ, ಮೈನನೇ ನನ್ನ ಜೀವ. ಅದು ಬಿಟ್ಟು ಅವಳ ಜೊತೆ ಮಾತಾಡ್ಬೇಡ, ಮೀಟ್ ಆಗ್ಬೇಡ, ಅವಳಿಗೆ ಸೇವೆ ಮಾಡ್ಬೇಡ ಅಂತ ಹೇಳಿದ್ರೆ ನಿಮ್ ಮಾತು ಕೇಳ್ಬಿಡ್ತೀನಿ ಅಂತ ತಪ್ಪು ಕಲ್ಪನೆ ಇಟ್ಕೋಬೇಡಿ. ಧ್ರುವ, ಸುಮ್ನೆ ವಾದ ಮಾಡ್ಬೇಡ, ಮಾತು ಬೆಳೆಸ್ಬೇಡ. ನೀನ್ ಎಷ್ಟೇ ಹಠ ಮಾಡಿದ್ರು ಸರಿ, ಆ ಮೈನಾ ಜೊತೆ ಮದ್ವೆ ಆಗೋಕೆ ನಾನ್ ಬಿಡಲ್ಲ. ನಮ್ ತುಳಸಿಗೆ ಏನೋ ಕಮ್ಮಿ ಆಗಿದೆ. ಅತ್ತೆ, ಪದೇ ಪದೇ ಯಾಕೆ ನನ್ನ ಹೆಸರು ಹೇಳಿ ಮಾವನ್ ಜೊತೆ ಜಗಳ ಮಾಡ್ತಿದ್ದೀರಾ ನೀವು? ಅಲ್ಲ, ಮಾವ ಪಾಪ ಅವ್ರ ಡಿಸಿಷನ್ ಮೇಲೆ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ನೀವು ನೋಡಿದ್ರೆ ಮತ್ತೆ ಮತ್ತೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ. ಅಲ್ಲ, ನಾನ್ ನಿಮ್ ಮುಂದೆ ಇದ್ರೆ ತಾನೆ ನೀವ್ ಈ ರೀತಿ ಎಲ್ಲ ಮಾಡ್ತೀರಾ? ಬಿಡಿ, ನಾನು ಊರಿಗೆ ಹೊರಟ್ಬಿಡ್ತೀನಿ. ತುಳಸಿ, ನೀನ್ ಯಾಕಮ್ಮ ಊರ್ಗ್ ಹೋಗ್ಬೇಕು? ನೋಡು, ಆ ಮೈನಂಗೋಸ್ಕರ ಇಡೀ ಕುಟುಂಬದವ್ರನ್ನ ಎದುರಾಕೊಳ್ತೀನೋ? ಬೇಡ ಕಣೋ, ಬೇಡ, ನನ್ ಮಾತ್ ಕೇಳು. ನಮ್ ತುಳಸಿನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರೋ. ಆ ಮೈನಾ ಅವಳ ಜೀವನ ಅವಳು ನೋಡ್ಕೋತಾಳೆ. ಸರ್ಸು, ಪದೇ ಪದೇ ನನ್ಗೆ ಅದೇ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನೋಡು, ನನ್ನ ಜೀವನದಲ್ಲಿ ಮೈನನ್ನ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ. ನೀನು ಓಕೆ ಅಂದ್ರೂ ಸರಿ, ಇಲ್ಲ ಅಂದ್ರೂ ಸರಿ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೇನೆ. ಧ್ರುವ, ನನ್ ಮಾತ್ ಕೇಳೋ. ತುಳಸಿ, ನಿಂಗೇನ್ ಹುಚ್ಚಿಡ್ದಿದ್ಯೇನೆ? ನಮ್ಮ ಹತ್ರ ಮಾವನ್ ದಾರಿಗೆ ತರ್ತೀನಿ ಅಂತ ಹೇಳ್ಬಿಟ್ಟು ಈ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ? ಅಮ್ಮ, ನಾನ್ ಏನ್ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು ಅಂತ ತಿಳ್ಕೊಂಡೇ ಮಾತಾಡ್ತಿದ್ದೀನಿ. ಅಲ್ಲ, ಮಾವನ್ ಮನ್ಸ್ನ ನಾವ್ ಒಂದೇ ದಿನದಲ್ಲಿ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಮಾವನ್ ಮನ್ಸ್ ತುಂಬಾ ಮೈನಾನೇ ತುಂಬಿಕೊಂಡಿದ್ದಾಳೆ. ಮೈನನ್ ಬಗ್ಗೆ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡಿದ್ರೆ ಮಾವ ಎಲ್ಲಿ ನಮ್ ಕಡೆ ಒಲಿತಾರೆ ಹೇಳಿ? ನಾನ್ ಅವ್ರ ಹತ್ರ ಚೆನ್ನಾಗಿರೋ ತರ ನಾಟಕ ಮಾಡ್ಬೇಕು. ಅವಾಗ್ಲೇ ಅವರು ನನ್ ಸೈಡ್ ಆಗೋದು. ಅತ್ತೆ, ನೀವಿಷ್ಟೊಂದು ಕೋಪ ಮಾಡ್ಕೋಬೇಡಿ. ಸ್ವಲ್ಪ ದಿನ ನಿಮ್ ಕೋಪ ಎಲ್ಲ ಪಕ್ಕಕ್ಕಿಡಿ. ಮಾವನ್ನ ನಮ್ ದಾರಿ ಕರ್ಕೊಂಡ್ ಬರೋಣ. ಯಾಕೋ ಅಮ್ಮ, ನನಗ್ ನಂಬಿಕೆನೇ ಬರ್ತಿಲ್ಲ. ಆ ಮೈನ ಅದೇನ್ ಮಾಡಿದಾಳೋ ಏನೋ. ನನ್ ಮಗ ಅವಳನ್ನ ಬಿಟ್ಕೊಡೋದೇ ಇಲ್ಲ ಅಂತಾನೆ. ನನ್ ಮಗ ನನ್ನಿಂದ ದೂರ ಆಗ್ತಿದ್ದಾನೆ ಅನಿಸ್ತಿದೆ. ತುಳಸಿ, ಹೇಗಾದ್ರೂ ಮಾಡಿ ನನ್ ಮಗನ ನನ್ಗೆ ಉಳಿಸ್ಕೊಡ್ಬೇಕು ನೀನು. ಅತ್ತೆ, ನೀವೇನು ಚಿಂತೆ ಮಾಡ್ಬೇಡಿ. ನಾನಿದ್ದೀನಲ್ಲ, ನಾನ್ ಎಲ್ಲ ನೋಡ್ಕೋತೀನಿ. ಅಣ್ಣ, ಓ ಧ್ರುವ, ಬಾರಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಕಾಂತಪ್ಪಣ. ಧ್ರುವ, ಈಗಿನ ಕಾಲದ ಹುಡುಗಿರಿಗೆ ಸ್ವಲ್ಪನೂ ತಾಳ್ಮೆ ಇಲ್ಲ, ಬುದ್ಧಿ ಇಲ್ಲ. ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕನ್ನೋದು ಒಂದೂ ಗೊತ್ತಿಲ್ಲ. ಆದ್ರೆ ನಿನ್ನೂ ಮೈನನ್ ನೋಡಿದ್ಮೇಲೆ ಅದು ಸುಳ್ಳು ಅನ್ನೋದು ಗೊತ್ತಾಯ್ತು. ನನಗೆ ಎಲ್ಲ ವಿಷಯನೂ ಗೊತ್ತಾಯ್ತಪ್ಪ. ಅದನ್ ಕೇಳಿದ್ಮೇಲೆ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು.
ಕಷ್ಟ ಸುಖ ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ. ಅಂತ ಸಮಯದಲ್ಲಿ ಯಾರಾದ್ರೂ ನಮ್ ಜೊತೆಲಿ ಇರ್ಬೇಕು ಅಂತ ಮನ್ಸ್ ಬಯಸ್ತಾ ಇರುತ್ತೆ.